ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರೇನಂದ್ರು? ಅವರು ನಮ್ಮ ಲಾರಿ ಆಫೀಸ್ ಓಪನ್ ಮಾಡಿದ್ವಲ್ಲ ಅದ್ರ ಬಗ್ಗೆ ಕೇಳ್ತಿದ್ರು. ಅವ್ರು ಹೇಳಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊತಿದ್ರು. ತಕ್ಷಣ ತಮಾಷೆ ಮಾಡಿದೆ ಅಂತ ಹಂಗೆ ಪ್ಯಾಚ್ ಮಾಡಿಬಿಟ್ರು. ಅವ್ರದ್ದು ಯಾವಾಗಲೂ ಅದೇ ಕತೆ ಬಿಡು. ಎದುರುಗಡೆ ಇರೋರು ಹೇಗಿರ್ತಾರ ಅನ್ನೋದ್ರ ಮೇಲೆ ಅವ್ರ ಮಾತಾಗಿರುತ್ತೆ. ಆಮೇಲೆ ಅಣ್ಣ ಸುಂದರ್ ಸರು ಅದೇನೋ ನಿನ್ನಿಂದ ಹೆಲ್ಪ್ ಆಗಬೇಕು ಅದು ಇದು ಅಂತ ಹೇಳ್ತಿದ್ರು. ಅವ್ರು ಹಾಗೆ ಕೇಳಿದ ತಕ್ಷಣ ಅದೇನಿದ್ರು ಹೇಳಿ ಸರ್ ಮಾಡ್ಕೊಟ್ಬಿಡ್ತೀವಿ ಅಂತ ಇವನ್ ಹಾಗೆ ನುಲ್ದು ಬಿಟ್ಟ. ಅವತ್ತು ನಮಗ್ ಕಷ್ಟ, ಗಣೇಶನ್ ಹತ್ರ ದುಡ್ಡಿಸ್ಕೊಡಿ ಅಂದಾಗ ಏನಂದಿದ್ದ ಆ ಮನುಷ್ಯ? ಈ ಕೃಷ್ಣನ್ ತಲೆಲಿ ಮೆದ್ಲು ಅನ್ನೋದೇ ಇಲ್ಲ ಕಣ ಕಾರ್ತಿ. ಇಲ್ಲಮ್ಮ, ಅವತ್ತಿನ ಪರಿಸ್ಥಿತಿ ಅವ್ರಿಗೆ ಹಾಗೆ ಇತ್ತು. ಗಣೇಶ್ ಅವ್ರ ಮಾತಿಗೆ ಬೆಲೆ ಕೊಡ್ತಾನೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಏನೇ ಆದ್ರೂ ಇವತ್ತು ನಮ್ಮ ಜೀವನ ಇಷ್ಟ ಹಾಯಾಗಿದೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಕೃಷ್ಣ, ಅವ್ರು ಏನೇ ಕೇಳೋರು ಮಾಡ್ಕೊಡು. ಸರಿ ಅಣ್ಣ. ಅಯ್ಯೋ ಹೌದಮ್ಮ, ತುಂಬಾ ಸಂತೋಷ ಆಯ್ತು. ನೀನ್ ಓದ್ಕೊಂಡಿದ್ದು ವೇಸ್ಟ್ ಆಗ್ಲಿಲ್ಲ. ಇಂಟರ್ವ್ಯೂಗ್ ಹೋಗಮ್ಮ, ನೀನ್ ಖಂಡಿತ ಪಾಸ್ ಆಗ್ತೀಯಾ. ಅತ್ತೆ, ನೀವ್ ಈ ಮಾತು ಹೇಳ್ತಿದ್ದೀರಾ, ನಂಗ್ ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ನೀವ್ ಇಷ್ಟೊಂದು ಎಂಕರೇಜ್ ಮಾಡ್ತೀರಾ ಅಂತ ನಾನ್ ಅನ್ಕೊಂಡೂ ಇರ್ಲಿಲ್ಲ. ಅದಕ್ಕೆ ಚಿತ್ರ ಹೇಳ್ತಾ ಇರೋದು, ಓದು ವೇಸ್ಟ್ ಆಗ್ಬಾರ್ದು ಅಂತ. ದೊಡ್ಡೋರ್ ಹೇಳಲಿಲ್ವಾ, ಲಕ್ಷ್ಮಿ ಕೈ ಬಿಟ್ರು ಸರಸ್ವತಿ ಕೈ ಬಿಡಲ್ಲ ಅಂತ. ಅವಕಾಶ ಸಿಗ್ದಾಗ ಬಳಸ್ಕೊಬಿಡ್ಬೇಕು. ಹ್ಞೂ ಅತ್ತೆ, ಇಂಟರ್ವ್ಯೂಗೆ ಸ್ವಲ್ಪ ಪ್ರಿಪೇರ್ ಆಗ್ಬೇಕು. ನಂಗಂತೂ ಓದಿದಷ್ಟೊಂದು ತಲೆಲ್ಲೂ ಇಲ್ಲ. ಚೆನ್ನಾಗ್ ತಯಾರಿ ಆಗಮ್ಮ, ಅದೆಲ್ಲ ನಿನಗ್ ಸುಲಭನೇ. ನಿನ್ ಬುದ್ಧಿವಂತಿಕೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಧೈರ್ಯವಾಗಿ ಇಂಟರ್ವ್ಯೂನ ಅಟೆಂಡ್ ಮಾಡು. ನಿಮ್ ಮಾವನು ಅದನ್ನೇ ಹೇಳ್ತಾ ಇದ್ರು, ನೀನ್ ಖಂಡಿತ ಪಾಸ್ ಆಗ್ತೀಯಾ ಅಂತ. ಸರಿ ಅತ್ತೆ. ಅತ್ತೆ, ಅವ್ರು ಹೇಗಿದ್ದಾರೆ? ಏ, ಆ ವಿಷಯ ಎಲ್ಲ ಯಾಕಮ್ಮ? ನಮ್ಮನೆ ಮಹಾರಾಣಿ ಅದೃಷ್ಟದ ಬಗ್ಗೆ ಕೆಲವು ದಡ್ರಿಗೆಲ್ಲ ಏನೂ ಗೊತ್ತಿರಲ್ಲ. ಆ ಜನ್ಮದ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಅತ್ತೆ, ನಂಗೆ ಈ ಕೆಲ್ಸ ಖಂಡಿತ ಸಿಗುತ್ತೆ ಅಲ್ಲ? ಖಂಡಿತ ಸಿಗುತ್ತೆ. ನಿನ್ ಮಾವನ ಆಶೀರ್ವಾದ, ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ತಲೆನ್ನೇ ಕೆಡ್ಸ್ಕೋಬೇಡ. ನಿನಗ್ ಕೆಲ್ಸ ಸಿಕ್ಕಿ ಕೈ ತುಂಬಾ ಸಂಪಾದನೆ ಮಾಡಿ ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ತೀಯ ನೋಡ್ಬೇಕಾದ್ರೆ. ಥ್ಯಾಂಕ್ಸ್ ಅತ್ತೆ, ತುಂಬಾ ಥ್ಯಾಂಕ್ಸ್. ಏನಮ್ಮ ಈ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು? ಹೌದು, ಇದು ನಿಮ್ಮಪ್ಪ ಒಪ್ಕೊಂಡಿದಾರ ತಾನೆ? ಅಪ್ಪ ಏನ್ ಬೇಡ ಅನ್ನಲ್ಲ, ಆದ್ರೆ ನಿಮ್ ಮಗನ ಹತ್ರ ಹೇಳೋದ್ ಬೇಡ್ವಾ? ಏನು, ಇವನ್ ಹತ್ರನಾ? ಅದೆಲ್ಲ ಏನು ಬೇಕಾಗಿಲ್ಲ. ನಾನ್ ಹೇಳ್ತಾ ಇದ್ದೀನಿ ಕೇಳು. ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದೆ ಮುಂದೆ ಆಗ್ಬೇಕಾಗಿರೋದ್ರ ಬಗ್ಗೆ ನೋಡು. ಅತ್ತೆ, ಮನೆ ಕೆಲ್ಸ ಎಲ್ಲ ನೀವೊಬ್ರೇ ಮಾಡ್ಕೋತಿದ್ದೀರಾ? ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನನ್ಗಾಗೋ ಅಷ್ಟು ನಾನ್ ಮಾಡ್ತೀನಿ. ನೀನು ನಿನ್ ಕೆಲ್ಸದ ಬಗ್ಗೆ ಮಾತ್ರ ಯೋಚನೆ ಮಾಡು. ಸರಿ ಅತ್ತೆ. ಸರಿನಮ್ಮ, ಜೋಪಾನ್ವಾಗಿರೋ. ನಾನಿನ್ ಫೋನ್ ಇಡ್ತೀನಿ. ಏನಮ್ಮ ಅದು? ಏನು ಏನೋ ಕೆಲ್ಸ ಅದು ಇದು ಅಂತ ಮಾತಾಡ್ತಿದ್ದೆ. ಯಾರದು ಫೋನಲ್ಲಿ? ಅದು ನಿನಗ್ ಬೇಡ್ದಿರೋ ವಿಷಯ, ಸುಮ್ನೆ ಇದ್ಬಿಡು. ಅಲ್ಲಮ್ಮ, ಏನ್ ವಿಷಯ ಅಂತ? ಯಾರ ಹತ್ರ ಮಾತಾಡ್ತಿದ್ದೆ ಫೋನಲ್ಲಿ? ಅದೇನೋ ಕೆಲ್ಸ ಗಿಲ್ಸ ಅಂತೆಲ್ಲ ಮಾತಾಡ್ತಿದ್ದೆ. ಏಯ್, ಅದು ನಿನಗ್ ಬೇಡ್ದಿರೋ ವಿಷಯ ಅಂತ ಹೇಳ್ತಿಲ್ವಾ? ಯಾಕೆ ನನ್ ತಲೆ ತಿಂತಿದ್ಯಾ? ಅಲ್ಲಮ್ಮ, ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದೆ. ಯಾರು ಎತ್ತ ಅಂತಾನು ವಿಚಾರಿಸೋದ್ ಬೇಡವಾ? ಏನಕ್ಕೆ ಮುಚ್ಚಿಡ್ತಿದ್ಯಾ? ನೋಡು, ತುಂಬಾ ದಿನ ಆದ್ಮೇಲೆ ಒಳ್ಳೆ ಸುದ್ದಿ ಬಂದಿದೆ. ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಸುಮ್ನೆ ವಟ್ವಟ ಅಂತ ಮಾತಾಡಿ ನನ್ ಮನ್ಸನ್ನ ಹಾಳು ಮಾಡ್ಬೇಡ. ಇದೇನಮ್ಮ ಇದು? ನಾನು ಕೇಳ್ತಾ ಇದ್ರು ಏನು ಉತ್ತರ ಕೊಡದೆ ಹಾಗೆ ಹೋಗ್ತಿದ್ಯಲ್ಲ? ನೀನು ಎಷ್ಟೋ ದಿನ ಮುಖಕ್ ಮುಖ ಕೊಡದೆ ರೂಮ್ಗೆ ಹೋಗಿ ಬಾಗ್ಲ ಹಾಕೋತಿದ್ದೆ. ಇವತ್ ನಾನು ಅದೇ ತರಾನೆ. ಅಮ್ಮ,
ಅಮ್ಮ ಛೇ ಮಕ್ಳು ಮಲಗಿದ್ವಾ ಅಮ್ಮ? ಹ್ಞೂ ಅತ್ತೆ ಮಲ್ಗಿದ್ರು. ಐಶು ಎಲ್ಲ ಡಾಕ್ಯುಮೆಂಟ್ಸ್ ಎತ್ತಿಟ್ಕೊಂಡಿದ್ಯಾ? ಹ್ಞೂ ಅಕ್ಕ, ಎಲ್ಲ ತಗೊಂಡಿದ್ದೀನಿ. ಸರ್ಟಿಫಿಕೇಟ್ ತಗೊಂಡಾ? ಹ್ಞೂ. ಸರಿಮ್ಮ, ಅಲ್ಲಿಗೆ ಹೋದ್ ಕೂಡ್ಲೆ ಎಲ್ಲ ಡಾಕ್ಯುಮೆಂಟ್ ಸಪ್ರೇಟ್ ಇನ್ನೊಂದು ಜೆರಾಕ್ಸ್ ಕಾಪಿ ತಗೊಂಡ್ಬಿಡು. ಹ್ಞೂ ಸರಿ ಅಕ್ಕ. ಹುಷಾರು. ಅಕ್ಕ, ಅಪ್ಪ ಇಲ್ಲಿ ಇನ್ನೂ ಬಂದೇ ಇಲ್ಲ. ಇನ್ನೇನ್ ಬರ್ಬೋದು. ಅಲ್ಲ ಅಕ್ಕ, ಹೀಗ್ ಹೊಟ್ರೇನೆ ಸರಿ ಹೋಗೋದು. ಇನ್ನೇನ್ ಬರ್ತಾರ್ ಬಿಡೆ ಐಶು. ಅಲ್ಲಿ ಬಂದ್ರಲ್ಲ. ಏನಕ್ಕ, ಪಾಪುಗೆ ಆಗಾಗ ಜ್ವರ ಬರ್ತಾನೆ ಇದೆ. ಏನೋ ಇನ್ಫೆಕ್ಷನ್ ಇರ್ಬೋದು. ಅಪ್ಪ, ಡಾಕ್ಟರ್ ಏನ್ ಹೇಳಿದ್ರು? ಹೆದರ್ಕೊಳ್ಳುವಂಥದ್ದೇನೂ ಇಲ್ಲ, ಜ್ವರದ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋಬೇಡಿ ಅಂದ್ರು. ಆದ್ರೆ ಮಗು ಮನ್ಸಿಗೇನೋ ಒಂಥರ ತೊಂದರೆ ಆಗಿದೆ ಅಂದ್ರು. ಅದಕ್ಕೆ ತಕ್ಕಾಗಿ ಇವಳು ಅಪ್ಪ ಅಪ್ಪ ಅಂತ ಕನ್ವರ್ಸ್ತಾ ಇದ್ಲು. ಪಾಪ ಅಪ್ಪನ ನೆನಪು ಅಂತ ಕಾಣಿಸುತ್ತೆ. ಇವಳು ಪ್ರೀತಿಲ್ ಮುರುಳಿನೇ ಮೀರ್ಸೋಂಗಿದ್ದಾಳೆ. ಡಾಕ್ಟರ್ ಏನಂತಾರೆ ಅಂದ್ರೆ, ಈಗ ಮಗು ಆದಷ್ಟು ಬೇಗ ಹುಷಾರಾಗಬೇಕು ಅಂದ್ರೆ ಅವಳಿಗೆ ಅಪ್ಪ ಪಕ್ಕದಲ್ಲಿರೋ ಹಾಗೆ ನೋಡ್ಕೊಳ್ಳಿ ಅಂದ್ರು. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅಣ್ಣ, ನಾನ್ ಹೇಳ್ತೀನಿ ಕೇಳಿ. ಈ ಜ್ವರಕ್ಕೆ ಏನ್ ಔಷಧಿ ಗೊತ್ತಾ? ಒಂದು ಮುರುಳಿ ಬರ್ಬೇಕು, ಇಲ್ಲ ಇವಳ ಮುರುಳಿ ಹತ್ರ ಕರ್ಕೊಂಡೋಗ್ಬೇಕು. ಆವಾಗ್ಲೇ ಈ ಜ್ವರ ಬಿಡೋದು. ನೀನ್ ಹೇಳೋದು ಸರಿನೇ ಕಣಮ್ಮ. ಆದ್ರೆ ಪಾಪ ಮುರಳಿ ಈಗ ಇಲ್ಲಿಗೆಲ್ಲ ಬರೋಕ್ಕಾಗತ್ತಾ? ಅವನು ಹೊಸದಾಗಿ ಏನೋ ಕೆಲಸ ಶುರು ಮಾಡಿದ್ದಾನೆ. ಈಗ ಇವಳು ತಕ್ಷಣ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಪಾಪ ಚಿತ್ರ ಮಕ್ಕಳು ಕರ್ಕೊಂಡು ಬಂದಿದ್ದಾಳೆ, ನೋಡ್ಕೋಬೇಕಲ್ವೇನಮ್ಮ. ಅಣ್ಣ, ಚಿಕ್ಕ ಮಗು ವಿಷಯ ಒಂಚೂರು ಯೋಚನೆ ಮಾಡಬಾರ್ದು. ಮುರುಳಿ ಬರ್ದಿದ್ರೇನು, ಮಗು ಕರ್ಕೊಂಡು ಅಚ್ಚು ಹೋಗ್ಲಿ. ಅಪ್ಪ, ಅತ್ತೆ ಹೇಳೋದು ಸರಿನೇ ಇದೆ. ಚಿತ್ರ ಒಬ್ಳೆ ಹೇಗೆ 2 ಮಕ್ಳು ನೋಡ್ಕೊಳಕ್ಕಾಗತ್ತೆ? ಅಚ್ಚು, ನಮ್ಗೆ ಮಕ್ಕಳೇ ಮುಖ್ಯ. ನೀವು 3 ಜನ ಈಗಲೇ ಹೊರಟ್ಬಿಡಿ. ನಾನ್ ಬೇಕಾದ್ರೆ ಚಿತ್ರನ್ ಜೊತೆ ಇಲ್ಲಿರ್ತೀನಿ. ಸರಿ, ಇದು ಸರಿನೇ. ಚಿತ್ರ, ಒಂದು ಕೆಲಸ ಮಾಡ್ತೀನಮ್ಮ. ನಾನು ಅಚ್ಚುನು ಮಗುನ್ ಕರ್ಕೊಂಡು ಹೋಗಿ ಮುರಳಿ ಮನೇಲಿ ಬಿಟ್ಟು ಆಮೇಲೆ ನಾನು ಐಶು ಅವಳ ಕಾಲೇಜ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಬರೋದು ರಾತ್ರಿ ಆಗ್ಬಹುದು. ಅಲ್ಲಿವರೆಗೂ ನೀನೊಂಚೂರು ನಿಮ್ಮ ಅತ್ತೆ ಜೊತೆ ಇರ್ಬೋದಾ? ತೊಂದರೆ ಇಲ್ಲ ತಾನೆ? ಇರ್ತೀನಪ್ಪ. ಏನಮ್ಮ, ನೀನು ಇಲ್ಲಿ ಇರ್ಬೋದು ತಾನೆ? ಹ್ಞೂ ಅಣ್ಣ, ಧಾರಾಳವಾಗಿರ್ತೀನಿ. ಹಾ, ಸರಿ ಸರಿ. ಐಶು, ಹೋಗಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡು. ಸರಿ ಅಕ್ಕ. ಆ ಸರ್ಟಿಫಿಕೇಟ್ಗಳೆಲ್ಲ ಇಟ್ಕೊಂಡಿದ್ದಮ್ಮ. ಹ್ಞೂ ಅಪ್ಪ, ನೀವು ಒಂದ್ಸರಿ ನೋಡ್ಬಿಡಿ. ಚಿತ್ರ, ನಾನು ಒಂದ್ 10-12 ದಿನ ಇರ್ಬೇಕು ಅನ್ಕೊಂಡಿದ್ದೆ ಕಣೆ. ಆದ್ರೆ ಮಗು. ಅಯ್ಯೋ ಅಕ್ಕ, ನೀನ್ ಆರಾಮಾಗ್ ಹೋಗ್ಬಾ. ಅಷ್ಟ್ ದಿನ ಬಿಟ್ರೆ ಪಾಪ ಅವ್ರಪ್ಪ ನೆನ್ಸ್ಕೊಂಡ್ ಇನ್ನೂ ಕೊರ್ಗಲ್ವಾ? ನಾನ್ ಆರಾಮಾಗಿರ್ತೀನಿ. ಅಪ್ಪ ಹೇಳಿದ್ರಲ್ಲ, ಐಶು ಅಪ್ಪ ಸಂಜೆ ಬರ್ತೀನಿ ಅಂತ. ಅಲ್ಲಿವರೆಗೂ ನಾನ್ ಅತ್ತೆ ಜೊತೆ ಇರ್ತೀನಿ. ನಂಗೆ ಯಾವ ಭಯ ಇಲ್ಲ. ನೀನ್ ಆರಾಮಾಗ್ ಹೋಗ್ಬಾ. ಅಚ್ಚು, ಅವಳ ಮಗು ಬಟ್ಟೆಗಳೆಲ್ಲ ಇಟ್ಕೊಂಡ್ಲೇನ್ ನೋಡಮ್ಮ. ಹಾ, ಅವಳೆ ಬಂದ್ಲು. ಮಗು ಬಟ್ಟೆ ಎಲ್ಲ ಇಟ್ಕೊಂಡಿದ್ಯಾ? ಹ್ಞೂ ಅಪ್ಪ, ಇಟ್ಕೊಂಡಿದ್ದೀನಿ. ಔಷಧಿ ಎಲ್ಲ ತಗೊಂಡಿದ್ದೀನಪ್ಪ. ಸರಿ ಸರಿನಮ್ಮ, ಹೊರಟ್ಬಿಡೋಣ. ಆ ಬ್ಯಾಗು ತಗೊಳಮ್ಮ, ಗೊತ್ತಾಗುತ್ತೆ. ಬರ್ತೀವಮ್ಮ ಚಿತ್ರ, ಬರ್ತೀವಮ್ಮ. ಹೋಗ್ಬಣ್ಣ. ಐಶು, ಆಲ್ ದಿ ಬೆಸ್ಟ್ ಐಶು. ಥ್ಯಾಂಕ್ಸ್ ಅಕ್ಕ. ಹುಷಾರು. ಅತ್ತೆ, ಹೋಗ್ ಬರ್ತೀವಿ. ಹಾ, ಹೋಗ್ಬನ್ನಿ. ಹೋಗ್ಬನ್ನಿ ಅಕ್ಕ. ಕಾರ್ತಿಕ್, ನಾನು ಬೆಂಗಳೂರಿನಲ್ಲಿರೋ ಬಿಸ್ನೆಸ್ನೆಲ್ಲ ವೈಂಡ್ ಅಪ್ ಮಾಡಿಕೊಂಡು ಬಾಂಬೆಲ್ ಸೆಟ್ಲ್ ಆಗೋಣ ಅಂತಿದ್ದೀನಿ.
ನನ್ನ ಮಗಳು ಅದನ್ನೇ ಹೇಳ್ತಿದ್ದಾಳೆ. ಇವರು ಬೆಂಗಳೂರು ಬಂದು 2 ತಿಂಗಳಾಯ್ತು. ಇಲ್ಲೇ ಸೆಟ್ಲ್ ಆಗಬೇಕು ಅಂತಿದ್ದಾರೆ. ಹುಡುಗಿ B.Com ಮಾಡಿದ್ದಾಳೆ. ತುಂಬ ಶಾರ್ಪ್ ಹುಡುಗಿ. ಕಂಪ್ಯೂಟರ್ನ ಚೆನ್ನಾಗಿ ಆಪರೇಟ್ ಮಾಡ್ತಾಳೆ. ಅಕೌಂಟ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ನಂಬಿಕೆ ಇರೋ ಕಡೆ ಸೇರಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ. ಜವಾಬ್ದಾರಿ ಅಂದ ಕೂಡಲೇ ನೆನಪಾಗಿದ್ದು ನೀವಿಬ್ರೆ. ಅದಕ್ಕೆ ನೇರವಾಗಿ ಇಲ್ಲಿ ಕರ್ಕೊಂಬಂದ್ಬಿಟ್ಟೆ. ಅದಕ್ಕೇನಂತ ಯಜಮಾನ್ರೆ, ಧಾರಾಳವಾಗಿ ಸೇರಿಸ್ಕೋತೀನಿ. ಇವತ್ತೇ ಕೂಡ ನೀವು ಬಿಟ್ಬಿಟ್ಟು ಹೋಗ್ಬೋದು. ತುಂಬಾ ಸಂತೋಷನಪ್ಪ. ನಿಮ್ಮ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ಸಹಾಯನ ಯಜಮಾನ್ರೆ, ಇವಾಗ್ಲೂ ನಾವು ನಿಮಗ್ ಸಹಾಯ ಮಾಡ್ತಿಲ್ಲ, ನೀವೇ ನಮಗ್ ಕರೆಕ್ಟ್ ಟೈಮಿಗೆ ಬಂದು ಸಹಾಯ ಮಾಡ್ತಿರೋದು. ಏನ್ ಹೇಳ್ತಾ ಇದೆಯಾ ಕಾರ್ತಿಕ್? ಹೌದು ಯಜಮಾನ್ರೆ, ನಮ್ಮ ಆಫೀಸ್ ಕೆಲಸಕ್ಕೆ ಒಬ್ರು ಬೇಕಾಗಿದ್ರು. ಅದು ಯಾವ್ದಾದ್ರು ಹುಡುಗಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕೃಷ್ಣ ಮಾತಾಡ್ಕೋತಿದ್ವಿ. ನಾವು ಒಳ್ಳೆ ಜನ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗೋ ಬದಲು ನೀವೇ ಕರೆಕ್ಟ್ ಆಗಿ ಹೇಳಿಟ್ಟು ಮಾಡ್ಸಿರೋರ್ ತರ ಕರೆಕ್ಟ್ ಟೈಮ್ ಕರ್ಕೊಂಡ್ ಬಂದ್ರಿ. ನೋಡು ಕಾರ್ತಿಕ್, ಒಳ್ಳೆ ಟೈಮ್ ಬಂದಾಗ ಎಲ್ಲ ಒಳ್ಳೆಯದೇ ನಡೆಯುತ್ತೆ. ನೋಡಮ್ಮ, ನನ್ನ ಜವಾಬ್ದಾರಿ ಮುಗೀತು. ಇದು ನಮ್ಮ ಆಫೀಸ್ ತರನೇ. ನಮ್ಮ ಆಫೀಸ್ ತರ ಅಲ್ಲಮ್ಮ, ನಮ್ಮ ಆಫೀಸೇ. ತುಂಬಾ ಥ್ಯಾಂಕ್ಸ್ ಅಂಕಲ್. ನನಗೇನಮ್ಮ ಥ್ಯಾಂಕ್ಸ್ ಹೇಳ್ತೀಯಾ? ಅವ್ರಿಗೆ ಹೇಳು. ಥ್ಯಾಂಕ್ ಯು ಸರ್. ಅಯ್ಯೋ ಪರವಾಗಿಲ್ಲಮ್ಮ, ಯಜಮಾನ್ರು ಹೇಳೋ ತರ ಇದು ನಿಮ್ಮ ಆಫೀಸ್ ಅಂತಾನೆ ತಿಳ್ಕೊಳ್ಳಿ. ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಸರಿ ಸರ್. ಮತ್ತೆ ನೀವು ಯಾವತ್ತಿಂದ ಕೆಲ್ಸಕ್ಕೆ ಬರ್ತೀರಾ? ಸರ್, ಯಾವಾಗಿಂದ ಬರಬೇಕು ನೀವೇ ಹೇಳಿ. ನಾಳೆಯಿಂದನೇ ಬರಲಿ. ಹಾ, ನೀವು ನಾಳೆಯಿಂದಾನೇ ಬರ್ಬೋದು. ಹಾ ಸರ್, ಖಂಡಿತ ನಾಳೆಯಿಂದಾನೇ ಬರ್ತೀನಿ. ತುಂಬಾ ಸಂತೋಷ ಕಾರ್ತಿಕ್. ಸರಿ ಕಾರ್ತಿಕ್, ಆಗಿದ್ರೆ ನಾನು ಬರ್ತೀನಿ. ಅಯ್ಯೋ ಯಜಮಾನ್ರೆ, ಇದೇನ್ ಈಗ ಬಂದು ಹಾಗೆ ಹೋಗ್ತಿದ್ದೀರಾ? ಟೀ ಕಾಫಿ ಏನಾರು? ಐ ಕೃಷ್ಣ. ಅಯ್ಯೋ ಬೇಡ ಕೃಷ್ಣ, ಬೇಡ, ಅದೆಲ್ಲ ಏನು ಬೇಡ. ನಾನಿನ್ ಬರ್ತೀನಿ. ಸರಿ ಯಜಮಾನ್ರೆ. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲಮ್ಮ, ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀರಾ. ಬರ್ತೀನಿ ಕಾರ್ತಿಕ್. ಸರಿ, ಬರ್ತೀನಿ ಕೃಷ್ಣ, ನಡಿಯಮ್ಮ. ಏನ ಕೃಷ್ಣ, ಆ ಹುಡುಗಿ ನಮ್ಮ ಆಫೀಸ್ ಕೆಲಸಕ್ಕೆ ಸರಿ ಬರ್ಬೋದು ಅಂತ್ಯಾ? ನನಗೇನೋ ಓಕೆ, ಮುಂದೆ ನೋಡೋಣ. ಸರಿ, ನಾನಿನ್ನೂ ಬ್ಯಾಂಕ್ ಹೋಗಿ ಚೆಕ್ ಡ್ರಾ ಮಾಡ್ಕೊಂಡು ಹೋಗ್ಬೇಕು. ಹೊಡ್ತೀನಿ. ಸರಿ. ಏನೋ ಇದು, ಹೋದವನು ಹಾಗೆ ವಾಪಸ್ ಬಂದ್ಬಿಟ್ಟೆ. ಅಂಗಡಿನಲ್ಲಿ ಕೂರಕ್ ನಂಗೆ ಮನ್ಸಾಗ್ಲಿಲ್ಲ. ಯಾಕೆ, ಏನ್ ಸಮಸ್ಯೆ? ಯಾಕೋ ಮನ್ಸಲ್ಲಿ ಒಂಥರ ಕಸಿ ಬಿಸಿ. ನೀನ್ ಯಾವಾಗ್ಲೂ ಹೀಗೆ ಅಲ್ವೇನೋ ಇರೋದು? ಸರಿಯಾಗಿದ್ರೇನೆ ಆಶ್ಚರ್ಯ. ಅಮ್ಮ, ಏನು? ಬೆಳಗ್ಗೆನೆ ನಿನ್ನ ಕೇಳೋಣ ಅನ್ಕೊಂಡೆ. ಅಂಗಡಿಗೆ ಹೋದ್ರೆ ನನ್ಗೆ ಯಾವ್ದ್ರಲ್ಲೂ ಮನ್ಸಿಲ್ಲ, ತಲೆನೇ ಓಡ್ತಿಲ್ಲ. ದಯವಿಟ್ಟು ಹೇಳಮ್ಮ, ನೆನ್ನೆ ರಾತ್ರಿ ಯಾರು ಫೋನಲ್ಲಿ ಮಾತಾಡ್ತಿದ್ದು? ಏನ್ ವಿಷಯ ಅದು? ಖಂಡಿತ ತಿಳ್ಕೊಳ್ಳೇಬೇಕಾ? ಅಟ್ಲೀಸ್ಟ್ ಅದು ಗೊತ್ತಾದ್ರೆ ಒಂದ್ ಸ್ವಲ್ಪ ನೆಮ್ಮದಿನಾದ್ರೂ ಇರುತ್ತೆ. ನಾನು ಹೇಳ್ತೀನಿ ಇರು. ನನ್ನ ಸೊಸೆ ಚಿತ್ರಾಗೆ ಇಂಟರ್ವ್ಯೂ ಲೆಟರ್ ಬಂದಿದೆಯಂತೆ. ಬುದ್ಧಿವಂತದ ಹುಡುಗಿಗಳು ಪಾಸ್ ಮಾಡ್ಬಿಡ್ತಾಳೆ. ಅದ್ರ ಬಗ್ಗೆನೆ ನಿಮ್ಮಮ್ಮ ಅವಳ ಹತ್ರ ಮಾತಾಡ್ತಾ ಇದ್ದಿದ್ದು ಫೋನಲ್ಲಿ. ಸಾಕ ತಿಳ್ಕೊಂಡಿದ್ದು? ಅಂದ್ರೆ ಆ ಕೆಲ್ಸ ಅವಳಿಗೆ ಸಿಗುತ್ತಾ? ಅವಳ ಬುದ್ಧಿವಂತಿಕೆಗೆ, ಯೋಗ್ಯತೆಗೆ ಆ ಕೆಲ್ಸ ಅವಳಿಗೆ ಖಂಡಿತ ಸಿಗುತ್ತೆ. ಅದ್ರಲ್ಲಿ ಅನುಮಾನನೇ ಇಲ್ಲ. ಅಂದ್ರೆ ಚಿತ್ರ ಕೆಲ್ಸಕ್ಕೆ ಹೋಗ್ತಾಳಾ? ಏನು ಇದು ಪ್ರಶ್ನೆ? ಕೆಲಸ ಸಿಕ್ಕಿದ್ರೆ ಖಂಡಿತ ಹೋಗೇ ಹೋಗ್ತಾಳೆ. ಅದೇಗಪ್ಪ, ಗಂಡ ನನ್ನ ಒಂದ್ ಮಾತು ಕೇಳ್ದೆ ಅದೇ ಹೋಗ್ತಾಳೆ? ಯಾಕೆ, ನಿನ್ನ ಏನಕ್ಕೋಸ್ಕರ ಕೇಳ್ಬೇಕು? ಏನ್ ಮಾತಾಡ್ತಿದ್ದೀರಾ? ನಾನು ಅವಳ ಗಂಡ, ಅವಳ ಕುತ್ತಿಗೆಗೆ ತಾಳಿ ಕಟ್ಟಿರೋನು. ಓಹ್, ದೊಡ್ಡದಾಗ್ ತಾಳಿ ಕಟ್ಟಿದೀನಿ ಅಂದ್ರೆ ಆಗಲ್ಲ ಕಣೋ. ಗಂಡ ಆದವನು ಎಲ್ಲ ಯೋಗ್ಯತೆಗಳನ್ನ ಇಟ್ಕೊಂಡು ಹೆಂಡತಿ ಆದವಳ ಕನ್ಸನ್ನ ಸಾಕಾರಗೊಳಿಸ್ಬೇಕು. ಸುಮ್ನೆ ತಾಳಿ ಕಟ್ಟದೆ ಗಂಟೆ ಕಟ್ಟದೆ ಅನ್ಕೊಂಡು.
ಕಣೋ. ಹೆತ್ತ ಮಕ್ಕಳನ್ನ ಬೇಡ ಅನ್ಕೊಂಡು ದೂರ ಮಾಡೋನ್ನ ಯಾವ ಹೆಣ್ಣು ಕೂಡ ಒಬ್ಬ ಗಂಡಾಗ್ ಮಾತ್ರ ಅಲ್ಲ, ಒಬ್ಬ ಮನುಷ್ಯನಾಗ್ ಕೂಡ ಬೆಲೆ ಕೊಡೋದಿಲ್ಲ ಕಣೋ. ಇನ್ಮೇಲೆ ಅವಳ ಮಕ್ಕಳನ್ನ ಅವಳೇ ದುಡ್ದು ಸಾಕ್ಬೇಕು. ಅದಕ್ ಯಾಕೋ ನಿನ್ನತ್ರ ಪರ್ಮಿಷನ್ ತಗೋಬೇಕು? ಯಾಕ್ ತಗೊಳ್ಬೇಕು? ಈ ರೀತಿ ಬೇಕಾಬಿಟ್ಟಿ ಜೀವನ ನಡ್ಸಕ್ಕೆ ಲೈಸೆನ್ಸ್ ಅಲ್ಲ ಕಣೋ ತಾಳಿ. ಗಂಡ ಹೆಂಡತಿ ಇಬ್ರು ಹೆಗ್ಲಿಗ್ ಹೆಗ್ಲು ಕೊಟ್ಕೊಂಡು ಸಂತೋಷವಾಗಿ ಜೀವನ ನಡೆಸ್ಲಿ ಅಂತಾನೆ ಕಣೋ ಗಂಡನ್ ಕೈಯಲ್ಲಿ ಹೆಂಡತಿಗೆ ತಾಳಿ ಕಟ್ಸೋದು. ನಿನಗ್ ಬೇಕಾಗಿರೋದಷ್ಟು ಮಾತ್ರ ಆರಿಸ್ಕೊಂಡು ಬೇಡವಾಗಿರೋದನ್ನ ಬಿಡೋದು ಅಂದ್ರೆ ಏನೋ ನ್ಯಾಯ? ಮಗು ಹೆರೋದು ಅಂದ್ರೆ ಏನು ಅಂತ ಗೊತ್ತೇನೋ, ಆದ್ರೂ ನೋವು ಏನು ಅಂತ ಗೊತ್ತಾ ನಿನಗೆ? 2 ಮಕ್ಕಳನ್ನ ಹೆತ್ತು ಮಲ್ಗಿರೋಳ್ನ ನೋಡಿದ್ರು ನೋಡ್ದೆ ಓಡ್ ಹೋಗೋ ಗಂಡನ್ ಬಗ್ಗೆ ಅವಳು ಏನೋ ಅನ್ಕೋತಾಳೆ. ಅವಳ ಮೇಲೆ ನಿನ್ಗೇನೋ ಅಧಿಕಾರ ಇದೆ. ಕೆಕ್ಕರ್ ಸುಗ್ಗಿ ಅಲ್ವಾ ನಿನಗೆ? ಆದ್ರೆ ಚಿತ್ರ ತುಂಬಾ ತಿಳುವಳಿಕೆ ಇರೋಳು. ಎಷ್ಟೋ ಕಾರಣಗಳಿಗೋಸ್ಕರ ನಿನ್ನನ್ ಸಹಿಸ್ಕೊಂಡು ಅರ್ಥ ಮಾಡ್ಕೊಂಡು ನಡ್ಕೊಂಡ್ಲು. ಎಲ್ಲದಕ್ಕೂ ಒಂದು ಇತಿ ಮಿತಿ ಅನ್ನೋದಿದೆ ಕಣೋ. ಆದ್ರೆ ನಿನಗ್ ಯಾವ ಇತಿನೂ ಇಲ್ಲ, ಮಿತಿನೂ ಇಲ್ಲ. ಚಿತ್ರಂಗೆ ಇಷ್ಟು ದಿನ ನಿನ್ಮೇಲಿದ್ದಂತ ತಾಳ್ಮೆ ಸತ್ತೋಗಿದೆ ಅನ್ಸ್ತಾ ಇದೆ ಕಣೋ. ಏನೋ ಸುಮ್ನಾಗ್ಬಿಟ್ಟೆ. ನಾನು ರಾಮನಗರಕ್ಕೆ ಹೋಗ್ತೀನಿ. ಹೋಗಿ ಎಲ್ಲಾನು ಸರಿ ಮಾಡಿ ಚಿತ್ರನ ಮನೆ ಕರ್ಕೊಂಬರ್ತೀನಿ. ಹೌದಾ? ನನಗ್ ನಂಬಕ್ಕೆ ಆಗ್ತಿಲ್ಲ. ನೀವುಗಳು ನಮ್ದೇನೆ ನನ್ನನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿದ್ದೀರಾ. ನಾನು ಇವಾಗಲೇ ರಾಮನಗರಕ್ಕೆ ಹೋಗ್ತೀನಿ. ನೀನು ರಾಮನಗರಕ್ಕೆ ಹೋಗಿ ಚಿತ್ರನ್ ಕರ್ಕೊಂಡ್ ಬರೋದು ಒಳ್ಳೆ ವಿಚಾರನೇ. ಆದ್ರೆ ಚಿತ್ರ ಬರ್ಬೇಕಲ್ಲ. ಅದಕ್ಕೆ ತಾನೇ ಹೋಗ್ತಿದ್ದೀನಿ. ನಾನು ಹೋಗಿ ಮಾತಾಡಿದ್ರೆ ಚಿತ್ರ ಒಪ್ಕೊಂಡು ಬಂದೇ ಬರ್ತಾಳೆ. ನಾನು ಈಗಲೇ ರಾಮನಗರಕ್ಕೆ ಹೋಗ್ತೀನಿ. ಅಮ್ಮ 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 ಬೇಗ ಬಾ. ಏನಾಯ್ತಮ್ಮ? ಅಪ್ಪ ಎಲ್ಲಿ? ಒಳಗಡೆ ಇದ್ದಾರೆ ರೀ. ಅಪ್ಪ ಸ್ವೀಟ್ ತಗೊಳ್ಳಿ. ಅಪ್ಪ ನೀವು ಸ್ವಲ್ಪನೇ ಸ್ವೀಟ್ ತಿನ್ಬೇಕು. ಏನಮ್ಮ ನೀನು ನಂಗೆ ಇಷ್ಟವಾಗಿರೋ ಸ್ವೀಟ್ ತಂದಿದ್ಯಾ? ತಿನ್ನೋಕೆ ಬಿಡ್ತಾ ಇಲ್ವಲ್ಲ. ಈ ಹಾಳ ಶುಗರ್ ಬೇರೆ ನನಗೆ ಬರ್ಬೇಕಾ? ಮಗಳಿಗೆ ಫಸ್ಟ್ ಟೈಮ್ ಕೆಲಸ ಸಿಕ್ಕಿದೆ. ಆ ಸಂತೋಷನ ಅನುಭವಿಸಕ್ಕೆ ಅವಕಾಶನೇ ಸಿಗ್ತಾ ಇಲ್ವಲ್ಲ ನನಗೆ. ಅಪ್ಪ ನೀನ್ ಖುಷಿ ಅನುಭವಿಸ್ಬೇಡ ಅಂತ ನಾನೆಲ್ಲ ಹೇಳ್ದೆ? ಪೂರ್ತಿಯಾಗಿ ಅನುಭವಿಸು. ಆದ್ರೆ ಸ್ವೀಟ್ ಮಾತ್ರ ಸ್ವಲ್ಪನೇ ತಿನ್ನು. ನೀನ್ ಶುಗರ್ ಲೆವೆಲ್ನ ಕಮ್ಮಿ ಮಾಡ್ಕೋ, ಆಮೇಲೆ ಪೂರ್ತಿ ಸ್ವೀಟ್ನ ನಾನು ನಿನಗೆ ತಿನ್ನಿಸ್ತೀನಿ. ಏನಮ್ಮ ನೀನು ಇರ್ಲಿ ಬಿಡು. ಹೌದು, ಕೆಲಸದ ಬಗ್ಗೆ ಹೇಳು. ಆಫೀಸ್ ಹೇಗಿದೆ? ಬಾಸ್ಗಳೇ ಆಗಿದ್ದಾರೆ? ಆಫೀಸ್ ಏನೋ ಚೆನ್ನಾಗೇ ಇದೆ ಅಪ್ಪ. ಕಾರ್ತಿಕ್ ಸರು, ಕೃಷ್ಣ ಸರು ಅವರು ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಇನ್ನು ಕೆಲ್ಸ ಅದು ಶುರು ಆದ್ಮೇಲೆನೆ ಗೊತ್ತಾಗೋದು ಅದು ಹೇಗಿದೆ ಅಂತ. ನೀನ್ ಬಿಡಮ್ಮ, ತುಂಬಾ ಶಾರ್ಪ್ ಇದೆಯಾ. ಎಂತ ಕೆಲಸ ಕೊಟ್ಟರು ಮಾಡ್ತೀಯಾ. ಡೋಂಟ್ ವರಿ. ಅಪ್ಪ ಸುಂದರ್ ಸರ್ ಋಣನ ತೀರ್ಸೋದಕ್ಕೆ ಆಗಲ್ಲ. ಸ್ವಂತ ಮಗಳ ತರ ಕಾಳಜಿ ತಗೊಂಡು ಆಫೀಸಿಗೆ ಕರ್ಕೊಂಡೋಗಿ ಎಲ್ಲಾನು ಅವರೇ ಮಾತಾಡಿದ್ರು ಗೊತ್ತಾ? ಅದಕ್ಕೆ ಅಮ್ಮ ಅವನ್ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡಿರೋದು. ಬರೀ ದುಡ್ಡು ಶ್ರೀಮಂತಿಕೆಯಿಂದ ಆ ಸ್ಥಾನ ಸಿಗೋದಿಲ್ಲ. ಒಳ್ಳೆ ಮನಸ್ಸು ಇರಬೇಕು. ಆ ವಿಷಯದಲ್ಲಿ ಅವನ್ ತುಂಬಾನೇ ದೊಡ್ಡ ಮನುಷ್ಯ ಅಮ್ಮ. ಅವನಿಲ್ಲ ಅಂದಿದ್ರೆ ನಮ್ಗಿಲ್ಲಿ ನೆಲೆ ಸಿಗ್ತಾ ಇತ್ತಾ? ದೇವ್ರು ಅವನ್ನ ಚೆನ್ನಾಗಿಟ್ಟಿರ್ಲಮ್ಮ, ಚೆನ್ನಾಗಿಟ್ಟಿರ್ಲಿ. ಏನಾದರೂ ಅಭ್ಯಾಸ ಆಗ್ಬಿಟ್ರೆ ಅದು ಜಾಸ್ತಿ ಮನ್ಸಿಗೆ ತೊಂದರೆ ಕೊಡಲ್ವಂತೆ. ಅಯ್ಯೋ ನನ್ನ ಕತೆ ಬಿಡು, ಹೇಳ್ತಿದ್ರೆ ಬರೀ ಗೋಳೆ. ನೀನ್ ಹೇಗಿದ್ಯಾ? ಗೌತಮ್ ಹೇಗಿದ್ದಾರೆ?
ಚೆನ್ನಾಗಿದ್ದಾರೆ. ಇವಾಗ ಅವ್ರ ಕೋಪ ನನ್ ಮೇಲಿಲ್ಲ, ಈ ಮಕ್ಕಳ ಮೇಲೆ ಶಿಫ್ಟ್ ಆಗಿದೆ. ಏನ ಮಕ್ಕಳ ಮೇಲ? ಹೌದು ಕೃಷ್ಣ, ಹೆಣ್ಮಕ್ಳೇ ಬೇಡ ಅಂತಿದ್ದಿದ್ ಮನುಷ್ಯಂಗೆ ಹೆಣ್ಮಕ್ಳು ಅಂದ್ರೆ ಅಸಹ್ಯ ಪಡ್ತಿದ್ದವ್ರಿಗೆ ಆ ದೇವ್ರು ಸರಿಯಾಗಿ ಅವಳಿ ಜವಳಿ ಹೆಣ್ಮಕ್ಳನ್ನೇ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ನನ್ ಮೇಲ್ ಕೋಪ ಇಲ್ಲ, ಈ ಎಳೆ ಮಕ್ಕಳ ಮೇಲ್ ಕೋಪ. ಅಯ್ಯೋ ದೇವ್ರೆ, ನಿಜ ಚಿತ್ರ, ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಹೋಗಿ ಹೋಗಿ ಈ ಮಕ್ಕಳ ಮೇಲೆ ಕೋಪನ? ಚಿತ್ರ, ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಒಂದ್ ಸ್ವಲ್ಪ ದಿನ ಸರಿ ಹೋಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡು, ಈ ಮಕ್ಕಳ ಮುಖ ನೋಡಿದ್ರೆ ಯಾರ ಕೈಲಿ ಕೋಪ ಮಾಡ್ಕೊಳಕ್ಕಾಗತ್ತೆ? ಚಿತ್ರ, ಬಿಟ್ಟಾಕಿದೆಯಲ್ಲ. ಆಮೇಲೆ ಮಕ್ಕಳು ಫ್ಯೂಚರ್ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಇವಾಗ ನಂಗೆ ಆ ತರ ಯಾವ ಆಸೆಗಳು ಇಲ್ಲ ಕೃಷ್ಣ. ತಪ್ಪು ಚಿತ್ರ. ಒಂದು ಚಂದವಾಗಿರೋ ಕನ್ಸು ಕಾಣಬೇಕು. ನಾನು ಹೇಳ, ಇಬ್ರು ಸಿನಿಮಾದಲ್ಲಿ ಬರೋ ಡಬಲ್ ರೋಲ್ ಹೀರೋಯಿನ್ ತರ ಮಿಂಚ್ತಾರೆ, ನೋಡ್ತಾ ಇರ. ಒಂದು ಸೈಲೆಂಟ್ ಆಗಿ ಪ್ರಶಾಂತವಾಗಿ, ಇನ್ನೊಂದು ಹೊಡಿ ಬಡಿ ಅಂತ ವೈಲೆಂಟ್ ಆಗಿರುತ್ತೆ. ಇನ್ನೂ ನೀಟಾಗಿ ಹೇಳ್ಬೇಕು ಅಂದ್ರೆ, ಒಂದು ಸೈಲೆಂಟ್ ಆಗಿ ನಮ್ಮ ಭುವನಾಥ್ಗೆ ತರ, ಇನ್ನೊಂದು ವೈಲೆಂಟ್ ಆಗಿ ನಿಂತರ. ಕರೆಕ್ಟಾ? ಸರಿ, ನಾನು ಹೋಗಿ ಕಾಫಿ ಮಾಡ್ಕೊ ಬರ್ತೀನಿ. ಕಾಫಿ ಎಲ್ಲ ಯಾಕೆ, ಸುಮ್ಮನೆ ನಿನಗೆ ತೊಂದ್ರೆ. ನಂಗೇನ್ ಕಷ್ಟ ಇಲ್ಲ, ನಾನು ಹೋಗಿ ಮಾಡ್ಕೊ ಬರ್ತೀನಿ. ಹಂಗಾರೆ ಪಾಪು ನೀಲೇ ಬಿಟ್ಬಿಟ್ಟು ಹೋಗು. ಇಲ್ಲ ಇಲ್ಲ ಇಲ್ಲ, ಆಯ್ತಾಯ್ತು. ಇಲ್ಲಮ್ಮ ಇಲ್ಲಮ್ಮ, ಇಲ್ಲ ಕೊಂದ, ಇಲ್ಲ ಇಲ್ಲ ಇಲ್ಲ. ಆಯ್ತಾಯ್ತಾಯ್ತಾಯ್ತಮ್ಮ. ಆಯ್ತಾಯ್ತಾಯ್ತು, ಅಮ್ಮ ಬಂದ್ಬಿಡ್ತಾರೆ. ಬನ್ನಿ ಗೌತಮ್. ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಏನು ಇಷ್ಟು ದೂರ? ಅದು ಗೌತಮ್, ಮಾವನ ಹತ್ರ ದುಡ್ಡು ಇಸ್ಕೊಂಡಿದ್ವಿ, ಅದನ್ನ ರಿಟರ್ನ್ ಮಾಡೋಣ ಅಂತಾನೆ ಬಂದೆ. ಮಾವ ಮತ್ತೆ ಐಶು ಬೆಂಗಳೂರಿಗೆ ಹೋಗಿದ್ದಾರಂತೆ, ಅದಕ್ಕೆ ಯಾರು ಇರ್ಲಿಲ್ಲ, ಚಿತ್ರ ಇದ್ರು. ದುಡ್ಡು ಕೊಟ್ಟು ಹೋಗೋಣ ಅಂತ ಹೊರಡ್ತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಬರ್ತೀನಿ ಗೌತಮ್, ಟೈಮ್ ಆಗಿದೆ. ಯಾಕೆ ಅಷ್ಟೊಂದು ಅರ್ಜೆಂಟಲ್ಲಿ ಇದ್ದೀರಾ? ಆರಾಮಾಗಿದ್ದು ನಿಧಾನಕ್ಕೆ ಹೋಗಿ. ಇಲ್ಲ ಗೌತಮ್, ಟೈಮ್ ಆಯ್ತು, ನಾ ಹೊರಡ್ತೀನಿ. ಕೃಷ್ಣ, ಚಿತ್ರ ಪಾಪ ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಡ್ ಬಂದಿದ್ದಾಳೆ, ತಣ್ಣಗಾಗ್ಬಿಡುತ್ತೆ, ಕುಡ್ದು ಆರಾಮಾಗಿ ಹೋಗಿ, ಇಲ್ಲಾಂದ್ರೆ ವೇಸ್ಟ್ ಆಗ್ಬಿಡೋದಿಲ್ವಾ? ಕೊಡಿ. ಬರ್ತೀನಿ. ಅದು ಅಪ್ಪ ಹತ್ರ ಏನೋ ದುಡ್ಡಿಸ್ಕೊಂಡಿದ್ರಂತೆ, ಕೊಡೋದಕ್ಕೆ ಅಂತ ಬಂದಿದ್ರು. ನಾನೇನು ಕೇಳಿಲ್ವಲ್ಲ ಚಿತ್ರ, ಹೋಗ್ತಾ ಅವನು ಅದನ್ನೇ ತಾನೇ ಹೇಳೋದಾ? ಅಯ್ಯೋ, ನಾನೇನ್ ತಪ್ಪಾಗಿ ತಿಳ್ಕೊಂಡಿಲ್ಲ. ನಾನೇನಾದ್ರೂ ತಪ್ಪಾಗಿ ತಿಳ್ಕೋಬೇಕು ಅಂತಂದ್ರೆ ಮೊದ್ಲಿನ ತರ ಯೋಚನೆ ಮಾಡ್ಬೇಕು.
ಮೊದ್ಲಿನ ತರ ಯೋಚನೆ ಮಾಡೋದಕ್ಕೂ ತುಂಬಾ ಅವಕಾಶಗಳಿದಾವಲ್ಲ. ಅಲ್ಲ ಚಿತ್ರ, ಕೃಷ್ಣ ಯಾವಾಗ್ಲೂ ನಾನು ಇಲ್ದಿರೋ ಟೈಮಲ್ಲಿ ಅದೇಗೆ ಬರ್ತಾನೆ? ಇದೇಗ್ ಸಾಧ್ಯ ಅಂತ ನಾನು ಕೇಳ್ಬೋದು. ಅದ್ಯಾಕಾಗ ದುರ್ಗುಡ್ಕೊಂಡು ನೋಡ್ತಿದೆ ಚಿತ್ರ? ಅಲ್ಲ, ನಾನ್ ಕೇಳ್ತಿರೋದ್ರಲ್ಲೂ ಒಂಚೂರಾದ್ರೂ ನ್ಯಾಯ ಇದೆ ಅಲ್ವಾ? ಇವಾಗೇನ್ರಿ ಮತ್ತೆ ನಿಮಗ್ ಮೊದ್ಲಿನ ತರ ಅಸಹ್ಯವಾಗಿ ಮಾತಾಡಕ್ ಒಂದ್ ಚಾನ್ಸ್ ಸಿಕ್ಕಿದೆ ಅಲ್ವಾ? ಏ, ನಾನೆಲ್ಲ ಹಾಗೆ ಹೇಳ್ದೆ, ನೀನೇ ಆ ರೀತಿ ಯೋಚನೆ ಮಾಡ್ತಿದ್ಯಾ? ಮೊದ್ಲು ಈ ವಿಚಾರವಾಗಿ ನನ್ ಕೋಪ ಮಾಡ್ಕೊಂಡೆ, ಅದು ತಪ್ಪೆ. ಜೊತೆಗೆ ಮಕ್ಕಳು ವಿಚಾರವಾಗಿ ನನಗೊಂದಷ್ಟು ನಿರೀಕ್ಷೆಗಳಿತ್ತು. ನನ್ನ ನಿರೀಕ್ಷೆಗಳೆಲ್ಲ ಸುಳ್ಳಾದ್ಮೇಲೆ ಅದೇ ಬೇಜಾರಲ್ಲಿ ವಿಚಿತ್ರವಾಗಿ ನಡ್ಕೊಂಡ್ಬಿಟ್ಟೆ. ಈಗ ನಡೆದಿರೋದ್ನೆಲ್ಲ ದೊಡ್ಡದ್ ಮಾಡೋದ್ ಬೇಡ. ಇದನ್ನೆಲ್ಲ ನಿನ್ಗೆ ಹೇಳಿ ಇಲ್ಲಿಂದ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀನಿ. ನಡೆದಿದ್ನೆಲ್ಲ ಮರ್ತು ಬಿಡು, ನಡಿ ನನ್ನ ಜೊತೆ. ರೀ, ತುಂಬಾ ಚೆನ್ನಾಗ್ ಮಾತಾಡ್ತೀರ್ರಿ. ಅದ್ ಹೆಂಗ್ರಿ? ಏನು ನಡ್ದೇ ಇಲ್ಲ, ನೀವೇನು ತಪ್ಪೇ ಮಾಡಿಲ್ಲ, ಯಾವಾಗ್ಲೂ ದೊಡ್ಡ ಮನ್ಸಿರೋರ್ ತರ ನನ್ನ ಹತ್ರ ನಡ್ಕೋತಿರಲ್ಲ, ಅದ್ ಹೇಗ್ರಿ? ಚಿತ್ರ, ನಡೆದಿದ್ನೆಲ್ಲ ಮರ್ತು ಬಿಟ್ಟು ನಿನ್ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಆಸೆನಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ಏನು ನಡ್ದಿದ್ನ ಮರ್ತು ಬಿಡದ? ಅದನ್ನ ನೀವ್ ಹೇಳ್ಬಾರ್ದು, ನಾನ್ ಹೇಳ್ಬೇಕು. ಅಲ್ಲ, ನಾನೇನ್ ತಪ್ಪು ಮಾಡ್ದೆ? ನೀವ್ ಹೇಳ್ದ ಹಾಗೆ ನಾನ್ ಎಲ್ಲಾದ್ನೂ ಮರೆಯೋದಕ್ಕೆ? ಅದನ್ನೆಲ್ಲ ಬಿಡು, ಈಗ ನಡಿ ಹೊರಡು, ಮನೆಗೆ ಹೋಗೋಣ ನಡಿ. ಏನು, ನಿಮ್ ಜೊತೆನಾ? ಹೇಗ್ರಿ ಬರೋದು? ಅವತ್ ಹಾಸ್ಪಿಟ್ಲಲ್ಲಿ ಈ 2 ಮಕ್ಕಳ ಜೊತೆ ನನ್ನನ್ನೊಬ್ಬಳನ್ನೇ ಬಿಟ್ಟೋದ್ರಲ್ಲ, ಇವಾಗ ನಾನ್ ನಿಮ್ ಜೊತೆ ಬಂದ್ರೆ ನಡು ರೋಡಲ್ಲೇ ನನ್ನೊಬ್ಬಳನ್ನೇ ಬಿಟ್ಟೋಗಲ್ಲ ಅಂತ ಏನ್ ಗ್ಯಾರಂಟಿ? ಏಯ್, ನಿನ್ ಹತ್ರ ಒಬ್ಬ ಮನುಷ್ಯ ತಪ್ಪಾಗಿ ನಡ್ಕೊಂಡ್ರೆ ಅವನಿಗೆ ಕ್ಷಮೆನೇ ಇಲ್ವಾ? ಒಬ್ಬ ಮನುಷ್ಯ ಒಂದ್ಸತಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು, ಆದ್ರೆ ನಿಮ್ ತರ ಪದೇ ಪದೇ ಹೊಸ ರೀತಿಲಿ ಪ್ರಾಬ್ಲಮ್ಸ್ನೆಲ್ಲ ಹುಟ್ಟಾಕ್ತಿದ್ರೆ ಹೇಗ್ರಿ ಕ್ಷಮಿಸೋದು? ಈಗ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನೀನ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ. ನನ್ಗೆ ಇವಾಗ ಅರ್ಥ ಆಗ್ತಿದೆ. ನಿನ್ಗೆ ಕೆಲ್ಸ ಸಿಗುತ್ತೆ ಅನ್ನೋ ಧೈರ್ಯದ ಮೇಲಲ್ಲ, ಜೊತೆಗೆ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಬೇರೆ ಇದೆಯಲ್ಲ, ಅದಕ್ಕೆ ನೀನ್ ಹೀಗೆಲ್ಲ ಮಾತಾಡಕ್ ಶುರು ಹಚ್ಕೊಂಡಿದ್ಯಾ? ಓಹೋ, ವೆರಿ ಗುಡ್. ಅಂದ್ರೆ ಈ ವಿಷಯ ನಿಮಗ್ ಗೊತ್ತಾಗಿ ನನಗ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀರಾ ಅಲ್ಲ? ನಾಳೆ ನನಗ್ ಕೆಲ್ಸ ಸಿಕ್ಕಿ ನಾನ್ ದಿನ ಆಫೀಸ್ಗೆ ಹೋಗ್ತೀನಿ, ಅವಾಗ ಹೊರಗಡೆ ಓಡಾಡ್ಬಿಡ್ತಾಳೆ. ಇದಕ್ಕೆಲ್ಲ ಹೆದರ್ಕೊಂಡು ಭಯದಲ್ಲಿ ನನಗ್ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ ಅಲ್ವಾ? ಇದ್ರಲ್ಲಿ ಸಂದೇಹ ಪಡಕ್ ಏನೂ ಇಲ್ಲ, 100ಕ್ಕೆ 100 ಇದೇ ನಿಜ. ಅಲ್ಲ ರೀ, ನೀವ್ ಬಂದು ಇಷ್ಟೊತ್ತಾಯ್ತು, ನಿಮ್ ಮಕ್ಕಳನ್ನ ನೋಡ್ಲಿಲ್ಲ, ಆ ಮಕ್ಕಳನ್ನ ಕೈಯಾರೆ ಮುದ್ದಾಡ್ಲಿಲ್ಲ, ಎತ್ಕೊಳ್ಳಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನೀವಿನ್ನೂ ಚೇಂಜ್ ಆಗಿಲ್ಲ ಅಂತ. ನೋಡು ಚಿತ್ರ, ಈಗೇನಕ್ಕೆ ಬೇಡದಿರೋ ವಿಚಾರಗಳೆಲ್ಲ? ನಡಿ, ಬಟ್ಟೆ ಎತ್ಕೊಂಡು ಮನೆಗೆ ಹೊರಡೋಣ. ಇಲ್ಲ ರೀ, ಅಪ್ಪ ಬರ್ಬೇಕು, ಅವ್ರ ಹತ್ರ ನಾನು ಈ ವಿಷಯ ಹೇಳ್ಬೇಕು. ಆಮೇಲೆ ನಿಮ್ ಜೊತೆ ನಾನು ಬರ್ಬೇಕಾ ಬೇಡ್ವಾ ಅಂತ ಯೋಚನೆ ಮಾಡ್ತೀನಿ. ಅದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು, ಈಗ ನಡಿ ಹೊರಡೋಣ. ಇಲ್ಲ ರೀ, ನಾನ್ ಬರಲ್ಲ. ಏಯ್, ಹೇಳೋದು ಅರ್ಥ ಆಗ್ತಿಲ್ಲ, ನಡಿ ಹೊರಡೋಣ. ರೀ, ನಾನ್ ಬರಲ್ಲ. ನೀವ್ ಹೇಳ್ದಂಗೆ ನಿಮ್ ಪ್ರಕಾರ ನಂಗೆ ಕುಣಿಯಕ್ಕೆ ನನ್ ಕೈಲಾಗಲ್ಲ. ಈಗೇನು, ನೀನ್ ಬರಲ್ಲ, ಹೌದು ತಾನೆ? ನೀನ್ ಬರಲ್ಲ ಅಲ್ವಾ? ನಾನ್ ಬರಲ್ಲ.